ಬರ ಎಲ್ಲಿ ಬಾರಯ್ಯೋ, ನಿನ್ನೆ ಕರೀತಿರೋದು ಬೈಲೆ. ಯಾರ್ ಸ್ವಾಮಿ ನೀವು? ಯಾವ ಊರರು? ನಮ್ಮೂರಿಗೆ ಹೊಸಬ್ರು ತರ ಕಾಮ್ತಿರಲ್ಲ. ಯಾವ ಊರರು ಸ್ವಾಮಿ? ಯೋ, ನನ್ನ ಊರ್ ಕಟ್ಕೊಂಡು ನಿನ್ಗೇನ ಆಗ್ಬೇಕಾಗೈತೆ? ನಂದು ತಮಿಳ್ನಾಡು ಸಾಕ. ಅದಿರ್ಲೆ, ಇಲ್ಲಿ ಈ ಊರಾಗೆ ಶಿವಲಿಂಗೇಗೌಡ ಅಂತ ಇದಾನಲ್ಲ, ಅವನ ಮನೆಯಲ್ಲ ಇರೋದು. ಎಲ ಇವನ್ ದುರಾಂಕಾರ ಇನ್ಯೋಟಿದ್ದತು. ನಮ್ಮೂರಿಗೆ ಬಂದು ನಮ್ಮ ಗೌಡ್ರನ್ನೇನ ಅವನು ಇವನು ಅಂತಾನಲ್ಲ. ಯಾರಿದ್ದತ್ ಇವನು? ತಡಿ ಇವನ್ಗೈತ್ ಮಾಡ್ತೀನಿ. ಯೋ, ಆ ಕಡೆ ತಿರ್ಕೆ ಮಾತಾಡ್ಚ, ಈ ಕಡೆ ತಿರ್ಕೆ ಮಾತಾಡೋದೇನು? ಎಲ್ಲೈತ ಅವ್ನು ಶಿವಲಿಂಗೇಗೌಡ ಮನೆ? ಎಲ್ಲಿ ಸಿಗ್ತಾನ ಅವನು? ನೋಡ್ರಿ ಸ್ವಾಮಿ, ನೀವ್ ಯಾರೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ನಮ್ ಶಿವಲಿಂಗೇಗೌಡ್ರ ಬಗ್ಗೆನ ನೀವು ಅವನು ಇವನು ಅಂತ ಮಾತಾಡಿದ್ರೆ ಸರಿ ಹೋಗಕ್ಕಿಲ್ಲ. ನೆಟ್ಟಗ್ ಮಾತಾಡ್ರಿ, ಗೌರವ ಕೊಟ್ಟು ಮಾತಾಡ್ರಿ. ಅವರು ದೊಡ್ಡ ಮನ್ಸರು. ಹಿಂಗೆ ಅವನು ಇವನು ಶಿವಲಿಂಗೇಗೌಡ ಅಂತ ಎಲ್ಲ ಮಾತಾಡಿದ್ರೆ ಸರಿ ಕಾಮ್ ಬರೋಲ್ಲ. ನೆಟ್ಟಗ್ ಮಾತಾಡ್ರಿ. ಏಯ್ ಮುಚ್ಚಯ್ಯ, ಸಾಕು ಕಂಡವ್ರೆ. ಅವನಂತ ಮನಮೂರ್ಖ, ಅವನಂತ ಮನಿಯಾಳ ಯಾವನು ಇಲ್ಲ. ಅವ್ನು ನಂಗೆ ಮಾತಾಡೋದ್ ನಾನು ಅಯೋಗ್ಯ. ಅವನ ಮನೆ ಎಲ್ಲ ಇದ್ ಬಗಳು. ನೀನು ಸುಮ್ನೆನ ನನಗೆ ಬುದ್ಧಿ ಹೇಳಕ್ ಬರ್ಬೇಡ. ನಿನ್ ಕೈಲಿ ಆಗ್ತೈತಾ ಇಲ್ಲ ಹೇಳು. ಅವ್ನ ಮನೆ ತೋರ್ಸಕ್ಕೆ ನಾನು ಹುಡುಕೊಂಡು ಹೋಗ್ತೀನಿ, ನನಗೆ ಗೊತ್ತೈತೆ. ಬಂದ್ಬಿಟ್ಟ ಅವನು ಯಾವನ ದೊಡ್ಡ ಇವನಂತೆ. ನಾನು ಅವನ ಬಗ್ಗೆನ ಗೌರವ ಕೊಟ್ಟು ಮಾತಾಡ್ಬೇಕಂತೆ. ಆ ಮನಮೂರ್ಖನ ಬಗ್ಗೆನ, ಮನಿಯಾಳನ ಬಗ್ಗೆನ, ಅಯೋಗ್ಯನ ಬಗ್ಗೆನ ನಾನ್ ಗೌರವ ಕೊಟ್ಟು ಮಾತಾಡ್ಬೇಕೆ? ಹೇಯ್ ಹೋಗಯ್ಯ ಕಂಡವ್ರೆ. ಸ್ವಾಮಿ, ನಾನು ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ. ನೀವು ಮಾತಾಡ್ತಿರೋದು ತರವಲ್ಲ. ನಿಮಗೂ ನಮ್ಮ ಗೌಡ್ರಿಗೂ ಏನ್ ಸಂಬಂಧನೋ ಏನ್ ದ್ವೇಷನೋ ನನಗೆ ಗೊತ್ತಿಲ್ಲ. ನೋಡ್ರಿ, ದೊಡ್ಡ ಮನ್ಸೂರ್ನ ದೊಡ್ಡ ಮನ್ಸೂರ್ ತರನೇ ನೋಡ್ರಿ. ಹಿಂಗೆಲ್ಲ ಏಕವಚನದಾಗ ಮಾತಾಡೋದು ಅವನು ಇವನು ಅಂಬೋದು ತರವಲ್ಲ. ಬೇಕಾದ್ರೆ ಗೌಡ್ರು ಮನೆ ತೋರಿಸ್ತೀನಿ. ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಾವು ಸಹಿಸ್ಕೊಂಬಲ್ಲ. ಪೂಜಾರಪ್ಪ, ಯಾರ್ ಪೂಜಾರಪ್ಪ? ಈ ಅಪ್ಪ ಯಾತ ಜೋರಾಗಿ ಮಾತಾಡ್ತಾ ಐತಿ? ಏನ್ ಸಮಾಚಾರ? ಎಲ್ಲಿ ಅದ್ ನೋಡ್ ಪುಟ್ರಂಗಜ್ಜಿ, ಈ ಅಪ್ಪ ನಮ್ಮೂರಿಗೆ ಬಂದು ನಮ್ ಗೌಡ್ರಂದಿನ ಅವನು ಇವನು ಶಿವಲಿಂಗೇಗೌಡ, ಅವನು ಮನಮೂರ್ಖ, ಮನಿಯಾಳ, ಹಂಗೆ ಹಿಂಗೆ ಅಂತ ಬೈಕೊಂತಿರಾನೆ. ಯಾಕೆ ಎತ್ತ ಅಂತ ಕೇಳಿದೆ. ಏಯ್ ನಿನ್ಗೆ ಯಾಕೋ ಬೇಕಾವಲ್ಲನ ಮುಚ್ಕೊಂಡು ಆ ಶಿವಲಿಂಗೇಗೌಡನ್ ಮನೆ ತೋರ್ಸು ಅಂತಾನೆ ಹೇಳ್ತಾ ಇದ್ದೀಯಪ್ಪ. ಅಲ್ಲ, ಇದಕ್ಕಿದಂಗೆ ಹಂಗೆ ಬೈಕೊಂಡ್ರೆ ನಮ್ಮೂರವ್ರನ್ನ ನಾವು ಸುಮ್ಮನೆ ಬಿಡ್ತೀವಿ. ಹೇಳ್ಬಿಟ್ರಂಗಜ್ಜಿ ನೀನಾದ್ರೂ. ಸ್ವಾಮಿ, ನೀವು ಯಾವ್ದ ಊರ್ಗ್ ಹೋಗಿ ನಮ್ಮೂರಿಗೆ ಬಂದಿದ್ದೀರಾ? ನಮ್ಮೂರ್ ಗೌಡ್ರು ಕೆಟ್ಟ ಮನ್ಸಲ್ಲ, ಬಹಳ ಒಳ್ಳೆ ಮನುಷ್ಯರು. ಅವ್ರ ಬಗ್ಗೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಂದ್ಮೇಲೆ ನೀವ್ಯಾರ ದಾರಿ ತಪ್ಪಿ ಬ್ಯಾರೆ ಊರಿಗೆ ಬಂದಿದ್ದೀರಾ. 4 ಕಡೆ ವಿಚಾರಿಸ್ಕೊಂಡು ನೀವೆಲ್ಗ್ ಹೋಗ್ಬೇಕು ಅಲ್ಗ್ ಹೋಗ್ರಿ. ನಮ್ ಶಿವಲಿಂಗೇಗೌಡ್ರು ಬಹಳ ದೇವ್ರಂತ ಮನ್ಸರು. ಏಯ್ ಮುಚ್ಚಮ್ಮ ಕಂಡವ್ರು ಸಾಕು. ಏನ್ ಗೌಡ ಗೌಡ ಗೌಡ, ಏನ್ ಸೇಮ್ಗಿಲ್ಲದ ಗೌಡ ಅವನು. ಅವನು ಗೌಡ ನಿಮ್ಮೂರ್ಗಿರ್ಬೋದು, ನನಗಲ್ಲ ಗೌಡ. ನಮ್ಮನೆ ಹಾಳು ಮಾಡವನೆ ಅವನು, ಮನೆಯಾಳ ಅವನು. ಅವನ್ ಕೈ ಸಿಕ್ಕಿರ್ ನಾನು ಮಾತ್ರ ಸುಮ್ಮನ್ ಬಿಡಲ್ಲ. ಈ ಅಮ್ಮ ಹೊಗಳ್ಕೊಂಬಂದವಳೆ, ಗೌಡ ಗೌಡ ದೇವ್ರಂತ ಗೌಡ ಅಂತಾರ. ನಿಮ್ಗಿರ್ಬೇಕು ಗೌಡ, ನನಗಲ್ಲ. ಹೋಗವ ಸುಮ್ನ. ಯಾಕಯ್ಯ, ಹೆಂಗೈತ್ ಮೈ ಕಳೈತಿ? ಹೋಗವ ಅಂದ್ಬಿಟ್ರೆ ಸರಿಯಾಗಕ್ಕಿಲ್ಲ. ನೆಟ್ಟಗ್ ಮಾತಾಡೋ. ಯಾರ ಊರಿಗೆ ಬಂದಿರ ನೀನು? ನಮ್ಮೂರಿಗೆ ಬಂದಿರೋದು. ಶರಣಕ್ಕಾಗಿ ತುಳಿದು ಬಿಡ್ತಾರ ಹಾಕ್ಕೊಂಡು. ನಾಲ್ಗೆ ಹೆಂಗೈತೆ ಹಂಗ ಉದ್ದಕ್ ಬಿಟ್ಕೊಂಡ್ ಮಾತಾಡ್ತೀಯ. ಯಾರ ತಗ ಮಾತಾಡ್ದಂಗೆ? ಯಾರ ಬಗ್ಗೆ ಮಾತಾಡ್ತೀರ ನೀನು? ಒಂದ್ರ ಒಟ್ಟು ಭಯ ಭಕ್ತಿ ಐತೆ. ತೊಗ್ಗಿ ಬಗ್ಗೆ ದುರಾಂಕಾರ ತೋರಿಸ್ತಿದ್ಯವ ನಂತಗೆ. ನಂತಗ್ ನಡೆಯಲ್ಲ ಮೇಲನ. ಹೆಂಗುಸ್ರು ಅಂದ್ರೆ ಅಂತ ತಿಳ್ಕೊಂಡಿದ್ಜ. ಇವ್ಯಾರ ಸದರು ಸಿಕ್ಕಿ ಬಿಟ್ಟವ್ರೆ, ಅಡ್ಡ ಬಡ್ಡ ನುಂಗಿ ಬಿಡೋಣ ಅಂತ ತಿಳ್ಕೊಂಡಿದ್ಜ. ಹೋಗಯ್ಯ ಸುಮ್ನ. ಬಂದು ನಮ್ ಗೌಡ್ರನ್ನೇನ ಹಂಗೆ ಹಿಂಗೆ ಅವನು ಇವನು ಅಂತನು ಇಂತನು ಅಂತ ಬೊಯ್ಯೋದಲ್ದಲ್ಲ, ನಮ್ಮನೆ ಹೋಗವ ಅಂಚೆ. ಇವೆಲ್ಲ ನಡೆಯಲ್ಲ ಅಂತಗೆ. ಸೂಜಿಯಾಗಿ ದಬ್ಬ ತೆಗೆದು ಬಿಡ್ತೀನಿ. ಬಾಬಾ ಒಂದ್ರ ಒಟ್ಟು ನೇರವಾಗಿ ಮಾತಾಡೋದ್ ಕಲೆ ಗಂಡಸು. ಮರ್ಯಾದೆ ತಕೊಂಡು ಹೋಗ್ಬೇಡ. ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ನಿನ್ ಯಾಕೆ ತೋರಿಸ್ಬೇಕು ನಾನು ನಮ್ಮೂರು ಗೌಡ್ರ ಮನೆನ? ಬೇಕಾದ್ರೆ ಹುಡಿಕೊಂಡು ಹೋಗು. ಏನ್ ಇಟ್ಟು ಬಟ್ಟೆ ಸಾಕಿದ್ಯಾ ನಮಗೆ? ಹುಡುಕ್ಯಾಣ ಹೋಗ್ತೀನಿ ಬಿಡಮ್ಮ. ನೀನ್ ತೋರ್ಸಿರ ಹೋಗೋದು. ನಾನು ಹುಡುಕ್ಯಾಣ ಹೋಗ್ತೀನಿ ಬಿಡು ಅವನ ಮನೆನ. ಅವ್ನು ಎಲ್ಲಿದ್ರು ಬಿಡಲ್ಲ ನಾನು. ಹೋಗು. ನಿಮ್ಮಂತರ್ನ 1000 ಜನ ನೋಡ್ಯಾರ ನಮ್ ಗೌಡ್ರು. ಹೋಗಯ್ಯ ಕಂಡವ್ರಿ. ಹೋಗ್ತೀನಿ ಬಿಡಮ್ಮ. ನೀನೇ ಕಳಿಸ್ಬಿಡ, ಹೋಗ್ತೀನಿ ಬಿಡು. ಪೂಜಾರಪ್ಪ, ಯಾರ್ ಪೂಜಾರಪ್ಪ ಇವನ್ ದುರಾಂಕಾರದನು? ಒಳ್ಳೆ ಜುಬ್ಬ ಪೈಜಾಮಿ ಇಕ್ಕೊಂಡು ಕೇಡಿ ಬಂದವ್ರಿ. ಹಳೆ ಪಿಕ್ಚರ್ಗಳ ಕೇಡಿಗಳು ಬರಲ್ವೆ ಹಂಗ್ ಬಂದವ್ನೆ. ಯಾರ್ ಪೂಜಾರಪ್ಪ ಇವನು? ಇಲ್ಲ, ಇವನು ಮನ ಕಾಯಿ ಹೋಗುವಾಗ ನನಗೂ ಗೊತ್ತಿಲ್ಲ ಕಣ್ಪುಟ್ರಂಗಜ್ಜಿ. ನಾನು ಇಲ್ಲ ಆಚೆ ನಡ್ಕೊಂಬತ್ತಿದ್ದೆ. ಬಂದನು ಬರೋ ಇಲ್ಲಿ ಅಂತಂದ. ಎಲ್ಲ ಯಾರ ಇದ್ದರು ಅಂತ ನಾನು ಬಂದು ಏನ್ ಸ್ವಾಮಿ ಅಂತಂದಿ. ಎಲ್ಲೋ
ಅವನು ಶಿವಲಿಂಗೇಗೌಡನ ಮನೆ ಎಲ್ಲೈತೆ ಅಂತನು ಇಂತನು ಮನೆಯಾಳ ಮನ್ಮೂರ್ಖ ಅಂತಾನ ಬಯ್ಯನೆ ನನ್ನ. ಸ್ವಾಮಿ ಅವ್ರು ಅಂತಾರಲ್ಲ ಭಾಳ ಒಳ್ಳೆ ಮನ್ಸರು ಅಂತಂದ್ರೆ ಇನ್ನೂ ಜೋರಾಗಿ ಬಯ್ಯ ಸುರು ಹಚ್ಕೊಂಡ. ಆಟೊತ್ತಿಗೆ ನೀನು ಬಂದಿ. ಇವ್ನು ಯಾವ ಊರನು ಎತ್ತ ಇನ್ನೊಂದು ಹೇಳದ ಕಂಡ್ಬಿಟ್ರಂಗಜ್ಜಿ ನಮ್ಮೂರ್ ಕಟ್ಕೊಂಡು ನಿನಗೇನಾಗಬೇಕಾಗೈತೆ. ನಮ್ದು ತಮಿಳ್ನಾಡು ಅಂತ ದೂರ ಅಹಂಕಾರದವನು ತಮಿಳ್ನಾಡಿನ ಹಿಂಗೆ ಮಾತಾಡ್ತಾನೆ. ಅಲ್ಲ ಇವ್ನು ಯಾರ ಇವನು ಎಲ್ಲ ಎಡಗಡೆ ಮಗ್ಲಾಗ ಎದ್ದು ಬಂದೇವನು ಇವತ್ತು. ನಮ್ಮ ಗೌಡ್ರತಾಗೆ ಸಿಕ್ಕಾಕ್ಯಮಕ್ಕೆ ಎಡಗಡೆಗೆ ಎದ್ದು ಬಂದೇವನು ಇವನು. ಇವನು ಏನಾರ ಹಿಂಗೆ ಮಾತಾಡೋದು ನಮ್ಮ ಶೀನಪ್ಪಿಗೆ ಏನಾರ ಗೊತ್ತಾಗಬೇಕಾಗಿತ್ತು. ಈಗ ಪುಟ್ರಂಗಜ್ಜೆ ಈ ಕಬ್ಬಿನ ಜ್ಯೂಸ್ ಮಾಡ್ತಾರಲ್ಲ ಅವ ಕಬ್ಬು ಹಿಂಡ್ತಾರಲ್ಲ ಹಂಗೆ ಹಾಕ್ಯಂಡು ಮಿಷಿನ್ನ ಕೊಟ್ಟ ಹಿಂಗೆ ಕೊಟ್ಬಿಟ್ಟು ಹಿಂಡಿ ಬಿಡೋಣ ನಮ್ಮ ಸೀನಪ್ಪ. ಗೌಡ್ರ ಬಗ್ಗೆ ಏನಾನ ಹಗುರವಾಗಿ ಮಾತಾಡಿದ್ರೆ ಯಾರನ ನಮ್ಮ ಸೀನಪ್ಪಗೆ ಆಗಲ್ಲ ಕಣ್ಪುಟ್ರಂಗಜ್ಜಿ. ಇವನು ಇಲ್ಲ ಅವತ್ತು ಎಡಗಡೆ ಮೊದ್ಲಾಗ ಎದ್ದು ಬಂದ ನೀವು ಅಜ್ಜ. ಅಲ್ಲ ಕಣ್ ಪೂಜಾರಪ್ಪ, ಇವನು ನಮ್ ಗೌಡ್ರು ಹಿಂಗ್ ಬೈತಾ ಇದ್ದಾನೆ ಅಂತ ಅಂದ್ರೆ ಏನೋ ನಡೆದೈತ ಹಂಗಾರಿ. ಬಾರ ಪೂಜಾರಪ್ಪ ಹೋಗಿ ನೋಡ್ಕೊಂಬರೋಣ. ಅದೇನ್ ಗೌಡ್ರು ಮಂತಕ್ ಹೋಗೋದೇನ್ ಅವಾಂತರ ಮಾಡ್ತಾನೆ. ಭವ ವೇದ ಸಾರ ಸದಾ ನಿರ್ವಿಕಾರ, ಭವ ವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ ನಮೋ ನಾದಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ ಭೂತನಾಥ, ನಮೋ ದೇವ ದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ನಮೋ ದೇವ ದೇವ. ಓ ಏನ್ಲ ಶಿರಪ್ಪ, ಏನೋ ಶಿವಪ್ಪನ ಮೇಲೆ ಬೋಲು ಚಂದ ಗಾಳಿ ಹೇಳ್ಕೊಂಬರ್ತಿದ್ಯಾ? ಆ ಭಗವಂತ ನಿನಗೆ ಚಂದಕ್ಕಿರ ಕಂಠ ಕೊಟ್ಟವನ್ ಕಣಲಿ. ನಿನ್ ನಾಡು ನೀನ್ ಹಾಡು ಹೇಳೋದು ಅಂದ್ಬಿಟ್ರೆ ನನ್ಗೆ ಆನಂದವಾಕೈತೆ ಹಂಗೆ ಕೇಳಕ್ಕಿ. ಎಂತ ಚಂದ ಕೇಳ್ಚ. ಅದಿರ್ಲಿ, ಏನ್ ಹಾಡು ಪಾಡು ಜೋರಾಗಿ ಹೇಳ್ತಿದ್ಯಾ? ಹಂಗೆ ಏನಿಲ್ಲ ಗೌಡ್ರಿ, ಇನ್ನೇನು ಅಮಾವಾಸ್ಯೆ ಬಂತಲ್ಲ, ಆಷಾಢ ಮುಗೀತೈತೆ. ಆಷಾಢ ಮುಗಿದ ಮೇಲೆ ಶ್ರಾವಣ ಶುರುವಾಕೈತಿ. ಶ್ರಾವಣ ಶುರುವಾಕಲ್ಲ ನಾವು ಪೂಜೆ ಗೀಜೆ ಭಜನೆ ಗೀಜನೆ ಜಾಸ್ತಿ ಮಾಡ್ಬೇಕಲ್ವೇ? ಅದಕ್ಕೆ ಶಿವಪ್ಪನವ ಹಾಡು ಹೇಳಬೇಕು. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಹರನೇ ಶಿವಪ್ಪ ಕಾಯೋ ತಂದೆ. ಈಗ ಹಿಂಗೆ ಹಾಡು ಹೇಳ್ಬೇಕು, ಮನೆಗೆ ಭಜನೆ ಮಾಡ್ಬೇಕು ಎಂಬುದು ನನ್ನ ಆಸೆ. ಶ್ರಾವಣದ ಈಗಲ್ರಿ ಗೌಡ್ರೆ ಫುಲ್ ಭಜನೆ. ಭಜನೆ ಅಂದ್ರೆ ಭಜನೆ, ದೇವ ಲೀಲಾ ವಿನೋದ ಆಗಿಬಿಡ್ತಾ ಇದ್ದಾವಾಗ. ದೇವ್ರ ಭಕ್ತಿಗಳನ್ನ ಹಾಕೊಂಡು ಸ್ವಾಮಿ ಪ್ರಾರ್ಥನೆ ಮಾಡ್ಬೇಕು ಶ್ರಾವಣದಾಗಿ. ಯೋ ಸೀನಾ, ಯಾಕಲ ಹಿಂಗ್ ಬುಲ್ಡೆ ಬಿಡ್ಚ? ನಂತಯ್ಯ ನೀನು ಸುಳ್ಳು ಹೇಳ್ತಿದ್ದಲ್ಲ. ಶ್ರಾವಣ ಆಗ್ಲಿ, ಆಷಾಢ ಆಗ್ಲಿ, ಕಾರ್ತೀಕ ಆಗ್ಲಿ, ನಿನಗೆ ಎಣ್ಣಿಲ್ಲದ್ದು ಅವತ್ತಿನ ದಿನ ಮುಗ್ಯಲ್ಲ. ವಾರಕ್ಕೆ 2 ದಿನ ಬಾಡ್ಬೇಕು, ಬೈಗೆ ಆಗ್ತಲ್ಲ ಎಣ್ಣೆ ಬೇಕು ಅಂತ ನೀನು ಪೂಜೆ ಮಾಡ್ಚೆ, ಭಜನೆ ಮಾಡ್ಚೆ, ದೇವ್ರ ಹಾಡು ಹೇಳ್ಚೆ. ತೆಗೇಲಿ ಸುಳ್ಳು ಯಾಕೆ ಹೇಳ್ಚ? ಗೌಡ್ರೆ, ನನ್ನ ಪಾಲಿಸಿ ಹೆಂಗ್ ಗೊತ್ತಾಗೌಡ್ರೆ, ನಂದು ಒಂಥರ ಡಿಫ್ರೆಂಟ್ ಪಾಲಿಸಿ. ಭಜನೆ ಹಾಡು, ದೇವ್ರ ಪದ ಮನ್ಸಿಂದ ಆಡ್ಬೇಕು ಗೌಡ್ರೆ. ಈಗ ಕೆಲವ್ರು ಹೆಂಗೆ ಅಂತಂದ್ರೆ, ನಾನಿವತ್ತು ಶನಿವಾರ ನಾನ್ ವೆಜ್ ತಿನ್ನಲ್ಲಪ್ಪ, ಇವತ್ತು ಶ್ರಾವಣ ಶುರುವಾಗೈತೆ ನನ್ನ ಬಣ್ಣ ಹೆಸರನ್ನ ಉಂಬಲ್ಲಪ್ಪ, ಸೋಮವಾರ ತಿಂಬಲ್ಲಪ್ಪ ಅಂತಾರೆ. ಅದು ಅವ್ರವ್ರ ಇಷ್ಟ, ಅವ್ರವ್ರ ಸಂಪ್ರದಾಯ. ಆದ್ರೆ ನಾನು ಹಂಗಲ್ಲ, ಮನ್ಸು ಶುದ್ಧವಾಗಿರ್ಬೇಕು. ವಾರ ಒಪ್ಪತ್ತು ಮಾಡ್ಕೊಂಬ್ಲಿ, ನನಗದು ಅನ್ವಯಿಸಲ್ಲ. ಈಗ ನಮ್ಮನೆಗೂ ನಮ್ಮ ಹೆಂಗಸರುಗಳು ಯಾರು ಉಂಬಲ್ಲಪ್ಪ ಸೋಮವಾರ. ಆದ್ರೆ ಏನೋ ಹುಳಿ ಗಿಳಿ ಭಾನುವಾರ ಮಾಡಿದ್ದೆ ಕೋಳಿ ಸಾರಿದ್ರೆ ಬೈಗಿಂದ ಕಾಯಿ ಉಂಡು ಬಿಡ್ತೀನಿ ನಾನು. ಮನ್ಸು ಶುದ್ಧವಾಗಿ ಇಕ್ಕೊಂಡು ಹಾಡು ಹೇಳಬೇಕು. ಆಹಾರ ಪದ್ಧತಿಗಳು ನಮಗೆ ಬಿಟ್ಟಿದ್ದದು, ಆದ್ರೆ ಬ್ಯಾರ್ಯರ್ಗೆ ಒತ್ತಾಯ ಮಾಡ್ಬಾರ್ದು ಗೌಡ್ರಿ. ಸೋಮವಾರ ತಿನ್ನಲ್ಲ ನೀನು, ಶುಕ್ರವಾರ ತಿನ್ನಲ್ಲ ನೀನು, ಶನಿವಾರ ತಿನ್ನಲ್ಲ ನೀನು ಅಂತನ ಫೋರ್ಸ್ ಮಾಡಬಾರ್ದು, ಬಲವಂತ ಮಾಡಬಾರ್ದು. ಅವ್ರವ್ರ ಆಹಾರ ಪದ್ಧತಿ ಅವ್ರವ್ರದ್ದು.
ಈಗ ಶ್ರಾವಣದಾಗ ಕೆಲವ್ರು ತಿಂಬಲ್ಲ, ಕೆಲವ್ರು ತಿಂತಾರೆ, ಅದಕ್ಕೇನು ಮಾಡಕ್ಕಾಗಲ್ಲ. ನಾವು ಹೆಂಗ್ ಗೊತ್ತಾಗವ್ರಿ, ಸ್ವಾಮಿ ಭಜನೆ ಮಾಡೋದು ಮನ್ಸ್ನಾಗಿ. ಅಪ್ಪ ಸ್ವಾಮಿ ಎಲ್ಲಾರನ್ನು ಸುಖವಾಗಿ ಸಂತೋಷವಾಗಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಕೊಂಡು ಕಾಪಾಡ್ಕೊಂಡು ಹೋಗಪ್ಪ ಅಂಬುದು ನನ್ನ ಪಾಲಿಸಿ. ಕೆಲವ್ರು ಹೆಂಗ್ ಗೊತ್ತಾಗವ್ರೆ, ಬಾಯಿ ತುಂಬ ಮಂತ್ರ ಹೇಳ್ತಾರೆ, ಆದ್ರೆ ಮನಸ್ಸು ತುಂಬಾ ಕಾಮ ಕ್ರೋಧ ಕಲ್ಮಸ ತುಂಬ್ಕೊಂಡಿರ್ತಾರೆ. ನನಗದು ಇಷ್ಟ ಆಗಲ್ಲ. ಅದನ್ನ ಡಾಂಬಿಕತೆ ಅಂತಾರೆ. ಏನ್ ಹೇಳು, ನಾಟಕದ್ದು ಭಕ್ತಿ ಅದು ದೇವ್ರ ಮೇಲೆ. ಹೆಂಗೆ ಅಂದ್ರೆ ಕೈ ಮುಕ್ಕೊಂಡು ದೇವ್ರನ್ನೇ ನೋಡ್ತಿರ್ತಾರೆ, ಮನಸ್ಸಿನಾಗೆ ಯಾವ್ದೋ ಹೆಂಗಸರು ಬಗ್ಗೆನೆ ಯೋಚನೆ ಮಾಡ್ತಿರ್ತಾರೆ. ಅಂತರಿಗೆ ಪೂಜೆ ಪುನಸ್ಕಾರ ಬೇಕೆಂಗವ್ರೆ? ತೆಗಿ ನೀನು. ಅವೆಲ್ಲ ಮನ್ಸದಾಗ ಆಸೆ ಆಕಾಂಕ್ಷೆ ಕಾಮಗಳು ಇಟ್ಕೊಂಡು ಪೂಜೆ ಮಾಡೋದಕ್ಕಿನ್ನೂ ಸುಮ್ಮನೆ ಅಂತ ಕುಕ್ಕುಸ್ಕೊಂಬೋದು ಒಳ್ಳೇದು ಅಂಬದು ನಂದು. ಒಂದ್ರ ಒಟ್ಟು ಜಾಸ್ತಿ ಮಾತಾಡ್ದಲ್ವ ಕೌಡ್ರಿ. ಭಕ್ತಿ ಭಕ್ತಿ ಅಂತ ಬಂದ್ರಿ ನೀವು ಮಾತಾಡ್ತೀನಿ ನಾನು, ತಪ್ಪು ತಿಳ್ಕೊಬೇಡ್ರಿ. ಅಲ್ಲ, ನೀನು ಹೇಳೋದು ಒಂಥರ ಕ್ಷಣ ಕೈತ್ ಕಳಿಸಿನ. ಏನಂದ್ರೆ ವಾರ ಒಪ್ಪತ್ತು ಇರ್ಬೇಕು ಅಂಬದ್ ನನ್ನಿದು. ಈಗ ಕೆಲವರು ಶ್ರಾವಣದಾಗೆ ಬಾಡು ಬಳ್ಳೆ ತಿಂಬಲ್ಲ, ಕಳ್ಳ ಬಾಡ್ನೆಸ್ರನ್ನ ಗುಂಬಲ್ಲ. ಏನ ಅವ್ರವ್ರ ಇಷ್ಟ. ನಿಂದೊಂಥರ ಪಾಲಿಸಿ, ಅವ್ರದೊಂಥರ ಪಾಲಿಸಿ. ಎಲ್ಲ ಶಿವಲಿಂಗ ತಾತ ಮತ್ತೆ ಮತ್ತೀಗ ನಿಮ್ಮ ಅಂತಕವ್ನ ಯಾರ ವಯ್ಯ ಬಂದ್ಬಿಟ್ಟು ನಿಮ್ಮನ್ನ ಏನ್ ಜೋರಾಗಿ ಬೈಕಂತಾ ಇದ್ದಾನೆ. ಅದಕ್ಕೆ ಸುಮಿತ್ರಜ್ಜಿ ಹೋಗು ಗೌಡ್ರನ್ನ ಕರ್ಕೊಂಡ್ ಹೋಗು ಅಂತ ಕಳಿಸ್ತು. ಬರ್ಬೇಕಂತೆ ಶಿವಲಿಂಗ ತಾತ. ಅವ್ನ ಯಾರ ಕೆಂಪಂದಂಗಿ ಕೆಮ್ಮಂದು ನಿಮ್ಮನ್ನ ಬೈಕಂತಾ ಇದ್ದಾನೆ. ಯಾರಲ್ಲ ಹುಡುಗ ಅವನು? ನಮ್ಮೂರಿಗೆ ಬಂದು ನನ್ನೇ ಬೈಕಂತಾ ಇದ್ದಾನೆ ಅಂತಂದ್ರೆ ಯಾರಿದ್ದರು? ನಾನೇನ ಅನ್ಯಾಯ ಮಾಡಿದ್ದೀನಿ? ಯಾರಲ್ಲ ಪಾಪ ಅವನು? ನಡಿಯಲ್ಲ ನೋಡೋಣ. ತಾತ ಅವ್ರು ನಮ್ಮೂರಲ್ಲ, ಯಾವ್ದೋ ಬ್ಯಾರೆ ಊರರು. ಒಳ್ಳೆವ ಉದ್ದಂದಂಗಿ ಇಕ್ಕೊಂಡು ಕೆಂಪಂದಂಗಿ ಇಕ್ಕೊಂಡು ದಪ್ಪಂದ್ ಬಟ್ಟಿಕೆ ಮುಂದ್ಬಿಟ್ಟವ್ರೆ. ದೊಡ್ಡ ಮನ್ಸೂರ್ ಕಣಂಗ್ ಕಾಮ್ತಾರ ಕಣ್ತಾವ್. ದೊಡ್ಡ ಮನ್ಸೂರ್ ಕಣಂಗ್ ಕಾಮ್ತಾರೆ ಅಂತೀಯ, ನನ್ನ ಬೈಕಂತಾ ಇದಾರೆ ಅಂತೀಯ? ಏನಪ್ಪ ಒಂದು ಅರ್ಥವಾಗ್ತಿಲ್ಲ. ನಾನೇನು ಮಾಡಿದ್ದೀನಿ ಅವನಿಗಂತದ, ನಾನು ಬೈಕಮ್ಮ ಅಂತದ? ನಡಿ ನೋಡೋಣ ಅದೇನು. ಸೀನಾ, ಒಂದ್ 2 ನಿಮಿಷ ಹೋಗ್ಬತ್ತೀನಿ ತಡಿಯಲ್ಲ. ಏ ಹುಡುಗ ಪ್ರದೀಪ, ಬಾರಪ್ಪ ಇಲ್ಲಿ ಬಾರೋ ಮುದ್ದು ಕಂದ ಪ್ರದೀಪ, ಸವಿತಮ್ಮನ ಮಗನೇ ಬರ ಇಲ್ಲೇ. ಏನ್ ಸೀನಣ್ಣಯ್ಯ? ಏ ಪಾಪಾ ಪ್ರದೀಪ, ಯಾಕಲ್ಲ ಈ ಸಲ ನಿಮ್ ಸ್ಕೂಲಿಗೆ ಇಂಡಿಪೆಂಡೆನ್ಸ್ ಡೇ ಮಾಡಲ್ವಲ್ಲ ಆಗಸ್ಟ್ 15ನೇ ತಾರೀಕು? ಏನು ಬ್ಯಾಂಕ್ ಸೆಟ್ಟು ಗೀನ್ ಸೆಟ್ಟು ಏನು ನಿಮಗೆ ಟ್ರೈನಿಂಗ್ ಕೊಡ್ತಿಲ್ಲ, ಏನು ಶಬ್ದ ಗಿಬ್ದ ಏನು ಕೇಳಿಸ್ತಿಲ್ಲ, ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸಲ್ವಲ್ಲ? ಸಿರಣೆ ಮತ್ತೆ ನನಗೂ ಪ್ರದೀಪ್ಗೂ ಹಾಡು ಹೇಳಕ್ ಕೇಳವ್ರಿ ಈ ಸಲಿನ. ಅದಕ್ಕೆ ನಾವು ಆ ಹಾಡು ಕಲ್ತ್ಕೊಂತಾ ಇದ್ದೀವಿ. ಯಾವ ಹಾಡು ಹೇಳ್ಸಪ್ಪ ನೀನು? ಅದೇ ಕಣ್ಸಿ ನೋಡೆಯೋ, ಯಾವ ಹಾಡು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಂದ್ರೆ ನಾನು ಹೇಳ್ತಾ ಇದ್ರೆ ಎಲ್ಲಾರು ಸುಮ್ಮನೆ ಕೇಳಿಸ್ಕೋಬೇಕು ಅಂತ ಹಾಡು ಹೇಳ್ಬೇಕು. ಯಾವ್ದನ ಹೇಳ್ಸಿನಣೆ ಅಂತದ್ನ? ಹಂಗಾರ ಒಂದ್ ಹಾಡು ಹೇಳ್ತೀನಿ ಕೇಳಿಸ್ಕ ಈಗ. ಭೂರಮೆ ಆಧಾರ ಈ ಕಲೆಯ ಸಿಂಗಾರ, ಬಂಗಾರ ತೇರೇರಿ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ, ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಿಳಿತ, ತುಂಗೆಯಲ್ಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ, ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು. ಓ ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ, ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ಸಿರಣೆ ಸಕ್ಕತ್ತ ಹೇಳ್ದೆ ಕಣ್ಸಿರಣೆ. ಅಳೋ ನೀನು ಬಂದವತ್ತು ಒಂದು ಹಾಡು ಹೇಳೋಣ, ಸ್ವಾತಂತ್ರ್ಯ ದಿನಾಚರಣೆ ದಿನ. ನಮ್ಮವೆಲ್ಲ ಆಗೋಗ್ಯವು ಕಳ್ಳ ಬಾಬಾ. ನಮ್ಮ ಸ್ವಾತಂತ್ರ್ಯ ದಿನಾಚರಣೆ, ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ ಎಲ್ಲ ಮುಗಿದೋಗ್ಬಿಟ್ಟೇವೆ. ನಾವು ಆಡಿದೀವಿ, ಕುಣಿದಿದೀವಿ, ನೆಗೆದಿದೀವಿ, ಎಲ್ಲ ಮಾಡಿದೀವಿ ಕಳ್ಳ ಬಾಬಾ. ನೀವು ಆಡ್ಬೇಕು. ಈಗ
ನೀವು ಸಣ್ಣ ಹುಡುಗರು ಚಂದ ಕಲ್ತು ಆಡ್ಬೇಕು ಅಷ್ಟೇನ. ನಮ್ಮ ದೇಶ ಪ್ರೇಮ, ನಮ್ಮ ನಾಡಿನ ಪ್ರೇಮ ಮಕ್ಕಳಿಗಿರ್ಬೇಕು ಕಣಲ್ಲಿ. ನೀವು ಚಂದ ಹಾಡು ಕಲ್ತ್ಕೊಳ್ರಿ. ಅದಿರ್ಲಿ, ಈಗ ಗೌಡ್ರು ಅಂತ ಯಾರ ಬಂದವ್ರು ಅಂತಾರ, ಏನ್ ಜೋರಾಗಿ ಬೈಕೊಂತಿದ್ನಲ್ಲ ಅಯ್ಯಪ್ಪ. ಹೂ ಕಣ್ಸಿನಣ್ಣಯ್ಯೋ, ಅಯ್ಯಪ್ಪ ನೀನ್ ಎಂತ ಸೀಮೆ ಗೌಡನಲ್ಲ, ನೀನು ನಿಮ್ಮೂರಿಗೆ ಗೌಡಿದ್ರೆ ಗೌಡ, ನನಗೇನು ಗೌಡ ಅಲ್ಲ. ಗೌಡ ಅಂತ ಗೌಡ, ಮನೆಯಾಳ ಗೌಡ, ಮನಮೂರ್ಖು ಗೌಡ, ಹಂಗೆ ಹಿಂಗೆ ಅಂತ ಕೆಟ್ಟದಾಗೆ ಬೈಕೊಂತಿದ್ದ. ಅದಕ್ಕೆ ಸುಮಿತ್ರ ಅಜ್ಜಿದ್ದು ಒಡಗು ಗೌಡ್ರನ್ ಕರ್ಕೊಂಬ ಅಂತ ಕಳಿಸ್ತು. ಕೆವಲಲ್ಕ ಮತ್ತೆ ಬೈಕೊಂತಿದ್ದ ಕಣು. ಅವನಿಗೆ ಅವನ್ ಯಾರ ಎಡಗಡೆ ಮೊದಲೇ ಎದ್ದು ಬಂದವನು ಲೋಪರ ಮಗ. ಅಲ್ಲ, ದೇವ್ರಂತ ಗೌಡ್ರನ್ನೇ ಬೈಕಂತ ಇದ್ದಾನೆ ಅಂತಂದ್ರೆ, ಇಲ್ಲ ಅವನ್ ಶನಿ ಅಗಲೇರಿರ್ಬೇಕು ಅನ್ಕೊಂಡಿದೀನಿ. ಬಾರ್ಸಿನಣ್ಣಯ್ಯ ಹೋಗ ನಾವುನು. ಏ ನಡಿಯಪ್ಪ, ಐ ವಿಲ್ ಕಮ್. ನಡಿ, ತೋರಿಸ್ ನಡಿ ಅವನು ಯಾರು. ಯೋ, ನೀನೇನಲ್ಲ ಗೌಡ ಅಂದ್ರೆ? ಶಿವಲಿಂಗ ಗೌಡ ಅಂದ್ರೆ ನೀನೇನು? ಹೂ ಕಣಪ್ಪ, ನಾನೇ ಗೌಡ ಅಂದ್ರೆ. ಶಿವಲಿಂಗ ಗೌಡ ನನ್ನ ಹೆಸರು. ಏನಾಗ್ಬೇಕಾಯ್ತು? ಯಾಕೆ ಹಿಂಗ್ ಕೂಗಾಡ್ತಿದ್ಯಾ? ಏನ್ ಸಮಾಚಾರ ಹೇಳು. ಯೋ, ಅಲ್ಲ ಕಣ್ಲ, ನೀನು ಗೌಡ ಆಗ್ಬಿಟ್ರೆ ಸಿಂಹಾದ್ರಿಯ ಸಿಂಹ ಪಿಕ್ಚರ್ನಾಗೆ ನರಸಿಂಹ ಗೌಡ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ನೀನು? ನೀನು ಗೌಡ ಆಳ್ಕೆನ ಗೌಡ್ತನನ ನಿಮ್ಮೂರಾಗೆ ಐಕ್ಯ ನಮ್ಮೂರವರೆಗೂ ತಂದು ಬಿಟ್ರೆ ನಾನು ಮಾತ್ರ ಸುಮ್ಮನಿರಲ್ಲ. ಯಾಕಯ್ಯ ಬೈದೆ ನಮ್ಮೂರಕ್ಕೆ ಬಂದು ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಬಂದಿದ್ದೆ? ಯಾವನ್ ಕರ್ಸಿದ್ದ ನಿನ್ನ? ನಿನ್ಗೆ ಯೋಟ್ ಅಧಿಕಾರ ಇದ್ರೆ ಬಂದಿದ್ದೆ ನಮ್ಮೂರಿಗೆ. ನನ್ನ ಮನೆ ವಿಚಾರಕ್ಕೆ ಹೆಂಗಲ್ಲ ಬಂದೆ ನೀನು? ನೋಡಪ್ಪ ಸ್ವಾಮಿ, ನಿನ್ನ ಹೆಸರೇನು ಅಂಬೋದು ನನಗೆ ಗೊತ್ತಿಲ್ಲ, ಯಾವ ಊರು ಅಂತಾನೂ ನನಗೆ ಗೊತ್ತಿಲ್ಲ. ನೀನು ಹಿಂಗೆ ಏಕಾಏಕಿ ನಮ್ಮ ಮನೆ ಬಾಗಿಲಿಗೆ ಬಂದು ನೀನು ಕೂಗಾಡ್ತಿರೋದು ನೋಡ್ಬಿಟ್ರೆ ಸರಿ ಕಾಮಲ್ಲ. ಸರಿಯಾಗಿ ಮಾತಾಡ್ಬೇಕು. ಯಾಕಂದ್ರೆ ಒಬ್ರು ತಾಳ್ಮೆ ಮಗ ಇದಾರೆ ಅಂತ ಹೇಳ್ಬಿಟ್ಟು ಅವರು ಅಸಹಾಯಕರು, ಅವ್ರ ಕೈಲಿ ಏನು ಆಗಲ್ಲ ಅಂತಲ್ಲ. ಯಾಕೆ ಎತ್ತ ಅಂತ ತಿಳ್ಕೊಂಡು ಮಾತಾಡ್ತೀವಿ ನಾವು. ನಿನ್ನ ಹೆಸರೇನು, ನಿನ್ನ ಯಾವ ಊರು, ಯಾಕೆ ಬಂದಿದ್ಯಾ ಇಲ್ಲಿಗೆ, ಯಾಕೆ ಹಿಂಗೆ ಜಗಳ ಮಾಡ್ತಾ ಇದ್ಯಾ ಹೇಳು. ಯೋ, ನನ್ನ ಹೆಸರು ಲಕ್ಷ್ಮಣಪ್ಪ ಅಂತ ಕಣಯ್ಯ, ನಂದು ಕೊಲ್ಟ್ಗೆರೆ. ಓ, ನಮ್ಮ ಕೊಲ್ಟ್ಗೆರೆನಾ? ಸರ್ ಕಣಪ್ಪ ಲಕ್ಷ್ಮಣಪ್ಪ. ಹೇಳಪ್ಪ, ಏನ್ ಸಮಾಚಾರ? ಯಾಕೆ ಹಿಂಗೆ ಜಗಳ ಮಾಡ್ತಿದ್ಯಾ? ನಾನ್ ನಿನಗೇನು ಅನ್ಯಾಯ ಮಾಡಿದ್ದೀನಿ ಹೇಳ? ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಯೋ, ಇನ್ನೋಡ ಇಲ್ಲಿ ನೀನು ಮೆತ್ತುಗೆ ಬೆಣ್ಣೆ ಸಾವಿರ ಮಾತಾಡಿರೆ ನಾನು ಕರ್ಗೋಗ್ತೀನಿ ಅಂತ ತಿಳ್ಕೊಬೇಡ. ನನ್ನ ಮಗುಗೆ ಸೆಟ್ ಆಗಿದ್ದು ಮದ್ವೆನೇ ನಿಲ್ಸಿದ್ಯಲ್ಲ ನೀನು? ಯಾವನ ಅಧಿಕಾರ ಕೊಟ್ಟ ನೀನ್ ನನ್ನ ಮಗುನ ವಿಚಾರಕ್ಕೆ ಬರಕ್? ನೀನ್ ಯಾವನು? ನನ್ನ ಮಕ್ಕಳನ್ನ ಹೆಂಗ್ ಸಾಕಿದ್ದೆ? ಒಂದೀಟು ಕೈ ಮಣ್ಣಾಗದಂಗ್ ಸಾಕಿದ್ದೆ. ಅವ್ರನ್ನ ಒಳ್ಳೆ ಕಡೆಗೆ ಮದುವೆ ಮಾಡ್ಬೇಕು, ಒಳ್ಳೆ ಹೆಣ್ಣು ತಂದು ಮದುವೆ ಮಾಡ್ಬೇಕು ಅಂತ ನಾನು ಓಡಾಡ್ತಾ ಇದ್ರೆ ನೀನು ಮೆತ್ತಗೆ ಆ ಕಂಬಳಿ ಹುಳ ಬಂದಂಗ್ ಬಂದ್ಬಿಟ್ಟು ನನ್ನ ಮಗನ ಮದುವೆ ಮುರಿದಿದ್ದಲ್ಲ ನೀನು. ಯಾಕೆ ನಿಮ್ ಮನೆಗೆ ಮಕ್ಳಿಲ್ವಾ? ನಿನ್ ಹೆಂಡತಿ ಮಕ್ಳು ಯಾರು ಇಲ್ವೇ? ನಿನಗೆ ಸಂಬಂಧದ ಬೆಲೆ ಗೊತ್ತಿಲ್ವೇ? ಯಾಕೆ ಮುರಿದೆ ನನ್ನ ಮಗನ ಮದುವೆನ? ನಿನಗೆ ಅದರಿಂದ ಸಿಕ್ಕಿದ್ದ ಲಾಭ ಏನು? ನಿಮ್ಮೂರ ಹೆಣ್ಣು ಅಂತಾನ? ನಿಮ್ಮೂರ ಹೆಣ್ಣು ಏನ್ ಬೇಕಾದ್ರೂ ಮಾಡ್ಬೋದು ಅಂತಾನ? ಯಾಕಯ್ಯ ಮುರ್ದೆ? ಯಾಕೋ ಮುರ್ದೆ ನನ್ನ ಮಗನ ಮದುವೆನ? ಓಹೋ, ನಾನು ಕೊಲ್ಟ್ಗೆರೆನು ಅಂದಾಗಲೇ ನನಗೆ ಅಂದ್ಕಂಡೆ ಇದೇ ವಿಚಾರಕ್ಕೆ ಬಂದೇವ್ ನೀ ಅಪ್ಪ ಅಂತಾನ. ಸರಿ ಆತು. ಈಗ ಹೇಳೋದು ಹೇಳಿದ್ದಲ್ವೇ? ನಡಿ ಜಾಗ ಖಾಲಿ ಮಾಡಿ ಇಲ್ಲಿಂದಾರ. ನಿಂತಾಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ನಡಿ. ಗೌಡ್ರೆ, ಯಾರ್ ಗೌಡ್ರೆ ಇವಯ್ಯ ಹಿಂಗೆ ಬಾಯಿಗೆ ಬಂದಂಗ್ ಮಾತಾಡ್ತಾನೆ? ಏನೋ ಸದೃಶಿಕ್ಕವ್ರೆ ಎಂಬುದ್ರಂಗ್ ಮಾತಾಡೋದ್ ನೋಡಿ ಅಪ್ಪ. ನಾನ್ ಅಲ್ಲೇನ ತರಾಟಿ ತಾಮನ್ ಅನ್ಕೊಂಡಿದ್ದೆ, ಏನೋ ಎತ್ತ ಅಂತ ನಾನು ಸುಮ್ಮನಾದೆ. ಯಾಕೆ ಗೌಡ್ರೆ ಇವಯ್ಯ ಹಿಂಗ್ ಕೂಗಾಡ್ತಾ ಇದ್ದಾನೆ? ಏನು ಇಲ್ಲಿ ಬಿಡ್ಬಿಟ್ರಂಗಜ್ಜೆ, ಅದು ಎಲ್ಲಾರ ತಗೋ ನಿಂತ್ಕೊಂಡು ಮಾತಾಡಂತ ಮಾತೇನಲ್ಲ. ಆತು ಬಿಡು, ಯಾವಾಗ ಸಿಕ್ಕದಾಗ ಹೇಳ್ತೀನಿ. ಈ ಅಪ್ಪ ಸಿಟ್ನಾಗ ಬಂದು ಒಂದೆರಡು ಮಾತಾಡ್ತಾ ಇದ್ದಾನೆ ಅಷ್ಟೇನಾ? ಆತು ಬಿಡು. ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ಊರ್ ಬಾಗಿಲು ಹಾಕಿರಂತೆ. ಇನ್ನು ಉಳಿದಿರೋ ಮರ್ಯಾದೆ ಇನ್ನೇನಲ್ಲ? ಅದೇನು ಬೊಗಳಲ್ಲ ನ್ಯಾಯವಾಗಿ? ಯಾರ ತಾಗ ಮಾತಾಡ್ತಿದ್ದೀನಿ ಎಂಬ ನೆಪ್ಪೈತಲ್ಲ ನಿನಗೆ? ನನ್ನ ಮಗನೇ ಬೋಟಿ ತೆಗೆದು ಬಿಡ್ತೀನಿ. ನಡಿಯೋ ಇಲ್ಲಿಂದ ಆಚಿಕೆ, ನಡಿಯೋ. ಹೋಗ್ಲಿ ಪಾಪ ಅಂತ ನಾನು ತಾಳ್ಮೆಯಿಂದ ಸುಮ್ಮನೆ ನೋಡ್ತಾ ಇದ್ದೀನಿ. ನಿಂದು ನಿಗರಾಟ ಜಾಸ್ತಿ ಆಯ್ತಲ್ಲ. ಯಾಕೆ ಈ ಗೌಡಂತ ಏನು ಆಗಲ್ಲ ಅಂತಾನೆ? ನಾನು ಎಲ್ಲ ನೋಡ್ಕೊಂಡೆ ಕಳ್ಳ ಬಂದಿರೋದು, ಸುಮ್ನೆ ಬಂದಿಲ್ಲ. ನಿನ್ನಂತರ್ನ ಸಾವಿರ ಜನ ನೋಡವ್ ನೀವು ಗೌಡ. ನಡಿಯಲೇ. ಓಹೋ, ಎಲ್ಲ ನೋಡ್ಕೊಂಡು ಬಂದೆ ಮಾಡಿರೋದು. ನಮ್ಮ ಮನೆ ಹಾಳು ಮಾಡಿದ್ಯಲ್ಲ ನೀನು ಬಂದು. ನನ್ನ ಮಗನು ಮದುವೆ ನಿಲ್ಸಿದ್ಯಲ್ಲ ನೀನು ಬಂದು. ನಿನ್ ಜನ್ಮಕ್ಕೆ ತಿರುಗಿ ಮಾತಾಡಿರ ಮಾತ್ರ ಸರಿಯಾಗಿರಲ್ಲ ನೋಡು. ನಂದು ನಿಂದು ಇತ್ಯರ್ಥ ಆಗ್ಬೇಕು ಅಂದ್ರೆ ನಾಳೆ ಪಂಚಾಯಿತಿ ಕಟ್ಟೆ ಬರ
ಮಾತಾಡಬಾರ ನೀನು. ಇಲ್ಲಿ ನನ್ನ ಮನೆ ಬಾಗಿಲಿಗೆ ಬಂದು ಮಾತಾಡಬೇಡ ನೀನು. ನಾಳೆ ಪಂಚಾಯತಿ ಕರಿತೀನಿ. ನನಗೆ ಗೊತ್ತೈತಿ ನೀನು ಯಾಕೆ ಬಂದಿದ್ಯಾ ಅಂತನ. ಎಲ್ಲ ಇಂಚಿಂಚು ಬಿಟ್ಟಿಡ್ತೀನಲ್ಲೇ. ನಿಂದು ನಿನ್ನ ಮಗಂದು ಎಲ್ಲ ನಿಮ್ಮ ಮನೆಯದು ಇಂಚಿಂಚು ಬಿಚ್ಚಿಡ್ತೀನಿ. ಯಾಕೆ ಈ ಮದುವೆ ನಿಂತೋಯ್ತೆ ಎಂಬುದು ಅಲ್ಲಿ ಗೊತ್ತಾಗೈತಿ. ನಡೆಯಲ್ಲ, ನಡೆಯ ಇಲ್ಲಿಂದನ. ಓ ಬಿಚ್ಚಿಡ್ತಾನಂತೆ, ಬಿಚ್ಚಿಡ್ತಾನೆ. ಬಾದೇನ್ ಬಿಚ್ತೀಯ ನಾನು ನೋಡ್ತೀನಿ. ಗೌಡ್ರೆ, ರಾಮ ರಾಮ, ನೀವು ಈಟೊಂದ್ ಸಿಟ್ಟು ಮಾಡ್ಕೊಂಡಿದ್ನ ನಾನ್ ಜೀವಮಾನದಾಗೂ ನೋಡಿರ್ಲಿಲ್ಲ ಗೌಡ್ರೆ. ಯಾರ್ ಗೌಡ್ರೆ ಈ ಅಪ್ಪ? ಏ ಬಿಡ್ಪುಟ್ರಂಗಜ್ಜಿ, ಇಂಥ ನನ್ನ ಮಕ್ಳಿಗೆಲ್ಲ ನಾವು ಸೊಪ್ಪಾಕಿ ಕೂಗೊಂಡ್ರೆ ಹಾಕೈತೆ. ಇಂಥ ನನ್ನ ಮಕ್ಳಿಗೆಲ್ಲ ಯಾವ್ದ್ರ ಕಮ್ಮಲ್ಲಿ ಗೌಡ. ಹಾ ಬರ್ರಿ ನಾಳೆ ಪಂಚಾಯತಿ ತಕ್ಕೆ ಎಲ್ಲ ಗೊತ್ತಾಕೈತಿ.